ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ 7 ವರ್ಷದ ಕುಮಾರಿ ಸಾನ್ವಿ ಎಂಬ ಮಗು ಮಿಮ್ಸ್ ಆಸ್ಪತ್ರೆಯಲ್ಲಿ ಸಾವಿಗೀಡಾಗಿರುವ ಘಟನೆ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿ ಸತ್ಯತೆಯನ್ನು ಪರಿಶೀಲಿಸುವ ಸಲುವಾಗಿ ತಜ್ಞರ ಸಮಿತಿ ರಚಿಸಲಾಗಿದೆ ಅಂತ ಜಿಲ್ಲಾಧಿಕಾರಿಗಳು ಹಾಗೂ ದಂಡಾಧಿಕಾರಿಗಳಾದ ಡಾಕ್ಟರ್ ಕುಮಾರ ತಿಳಿಸಿದ್ದಾರೆ. ಏನಾಯಿತು? ತಜ್ಞರ ಸಮಿತಿ ರಚಿಸ್ತಾರೆ. ಹೆಚ್ಚು ಅಂದರೆ ನಿರ್ಲಕ್ಷ್ಯ ಮಾಡಿರೋದು 4-5 ಜನದ ತರದಂಡ ಆಗ್ಬೋದು. ಮಗು ತಂದ್ಕೊಡೋಕ್ಕಾಗತ್ತಾ? ಮಗು ತಂದ್ಕೊಡೋಕ್ಕಾಗತ್ತೆ ಏನರಪ್ಪ? ತಂದ್ಕೊಡೋಕ್ಕಾಗೋದಿಲ್ಲ. ಏನಾಗಿದ್ದೀರಿ ಸಕ್ಕರೆ ನಾಡು ಮಂಡ್ಯಕ್ಕೆ ಗ್ರಾಚಾರ? ಏನು ತಲೆ ಹೊಡ್ಕೊಂಡೋಗಿದ್ದೀರಿ ಮಂಡ್ಯದಲ್ಲಿ? ಮೊನ್ನೆ ತಾನೇ ಆ 3 ವರ್ಷದ ಮಗು ಗೊರವನಹಳ್ಳಿ ಮಗು ಆ ಪೊಲೀಸರ ಎಡವಟ್ಟಿನ ಸಾವಿಗೀಡಾಯಿತು. ಇನ್ನೂ ಆ ಕಹಿ ಘಟನೆ ನಮ್ಮ ಮನಸ್ಸಿಂದ ಹೋಗೇ ಇಲ್ಲ. ಆ ಘಟನೆ ಇನ್ನೂ ಹೋಗೇ ಇಲ್ಲ. ನಿನ್ನೆ ಇನ್ನೊಂದು ಬಲಿಯನ್ನು ತೆಗೆದುಕೊಂಡ್ರಿ ನೀವು ವೈದ್ಯರು. ಅದು ಪೊಲೀಸರು ಜೀವ ತೆಗೆದುಕೊಂಡ್ರು ಅಂತ ಒಂದು ಪ್ರಕರಣ, ಈಗ ವೈದ್ಯರು ಜೀವ ತೆಗೆದುಕೊಂಡ್ರು ಅಂತ ಒಂದು ಪ್ರಕರಣ. ಯಾವ ಭರವಸೆ ಇಟ್ಕೊಂಡು ಪಬ್ಲಿಕ್ಕು ಮಿಮ್ಸಿಗೆ ಬರಬೇಕು? ಯಾವ ಆಶಾಕಿರಣ ಇಟ್ಕೊಂಡು ಮಿಮ್ಸಿಗೆ ಬರಬೇಕು? ನೀವು ವೈದ್ಯರೋ ದೆವ್ವಗಳು ಅರ್ಥ ಆಗ್ತಿಲ್ಲ ಮಂಡ್ಯದಲ್ಲಿರೋರು. ನಾನು ಮಿಮ್ಸಲ್ಲಿರೋ ಎಲ್ಲ ಜನರನ್ನು ಹೇಳ್ತಾ ಇಲ್ಲ, 20% ಅಥವಾ 15 ಹುಡಿಕೊಂಡ್ರೆ ಮಿಕ್ಕ ಎಲ್ಲರೂ ಕೂಡ ದಂಧೆಯಲ್ಲಿ ತೊಡಗಿದ್ದಾರೆ. ಅಕ್ಷರ ಸಹ ದಂಧೆಯಲ್ಲಿ ತೊಡಗಿದ್ದಾರೆ. ಇವ್ರು ಯಾರು ಮನುಷ್ಯರ ಥರ ನನಗಂತೂ ಅನ್ನಿಸ್ತಾ ಇಲ್ಲ. ನಾನು ಉದ್ದೇಶಪೂರ್ವಕವಾಗಿ ಮಿಮ್ಸ್ಗೆ 2-3 ಬಾರಿ ಭೇಟಿ ಕೊಟ್ಟಿದ್ದೀನಿ. ಅಲ್ಲಿನ ಕೆಲವು ಸೀನಿಯರ್ಸ್ ನಡವಳಿಕೆಗಳು, ಸೀನಿಯರ್ಸ್ ಬೇಡ, ದಾದಿಯರಿದ್ದೀರಲ್ಲ, ದಾದಿಯರು, 3ನೇ ದರ್ಜೆ ದಾದಿಯರು, ಆ ದಾದಿಯರನ್ನ ಮಾತಾಡಿಸಿ ನೀವು ಮೈ ಮೇಲೆ ದೆವ್ವ ಬಂದಂಗೆ ಆಡ್ತಾರೆ. ರೋಗಿಗಳ ಜೊತೆ ಅವ್ರು ನಡ್ಕೊಳ್ಳೋ ರೀತಿ ಇದೆಯಲ್ಲ, ನರಕಯಾತನೆ. ಮೊನ್ನೆ ತಾನೇ ಉಪಲೋಕಾಯುಕ್ತರಾದಂಥ ವೀರಪ್ಪನವ್ರು ಬಂದಿದ್ದರು. ಮಂಡ್ಯ ಜಿಲ್ಲೆ ಜನ್ಮ ಜಲಾಡಿಸಿ ಹೋದರು. ಉಗಿದು ಉಪ್ಪಿನಕಾಯಕ್ಕೆ ಹೋದರು. ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ, ಎಲ್ಲ ಇಲಾಖೆಗಳಲ್ಲೂ ಅಧ್ವಾನ, ಎಲ್ಲ ಇಲಾಖೆಗಳಲ್ಲೂ ಒಂದೇ ಒಂದು ಕಡತ ಸರಿ ಇಲ್ಲ. ಛೀ ಥೂ ಅಂತ ಊದ್ಬಿಟ್ಟು ಹೋದರು. ಹೋಗುವಾಗ ಒಂದು ಮಾತು ಹೇಳ್ಬಿಟ್ಟು ಹೋದರು, ದರಿದ್ರದವ ಸರ್ಕಾರಿ ಹಣ ತಿಂತೀರಿ, ಯೋಗ್ಯ ತಿಂದು ಬದುಕಿ ಅಂತ ಒಂದು ಮಾತು ಹೇಳ್ಬಿಟ್ಟಿದ್ರು. ಅಯ್ಯಪ್ಪ, ಇವರೆಲ್ಲ ಕೂತಿದ್ರು, ದರಿದ್ರದವ್ರು ಇಲ್ಲಿದ್ದಾರಲ್ಲ, ಇವರೆಲ್ಲ ಕೂತಿದ್ರು ಆ ಮೀಟಿಂಗಲ್ಲಿ. ನಾಚಿಕೆ ಆಗಿರ್ಬೇನ್ರಿ ನಿಮಗೆ? 7 ವರ್ಷದ ಸಾನ್ವಿ, ಎಷ್ಟು ಚೆನ್ನಾಗಿದ್ದೀರಿ. ಆ ಮಗು ಫೋಟೋ ನೋಡಿದ್ದೀರೇನ್ರಿ ನೀವು? ಎಷ್ಟು ಚೆಂದ ಇದ್ದೀರಿ. ಆ 3 ವರ್ಷದ ಮಗು ಫೋಟೋ ನೋಡಿದ್ದೀರೇನ್ರಿ? ತಂದೆ ತಾಯಿಗಳು ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ಎಷ್ಟು ಕನ್ಸು ಕಂಡ್ಕೊಂಡಿರ್ತಾರೆ ಗೊತ್ತಿದೆಯಾ ನಿಮಗೆ? ಎಷ್ಟು ಕನ್ಸು ಕಂಡ್ಕೊಂಡಿರ್ತಾರೆ ಗೊತ್ತಿದೆಯಾ ನಿಮಗೆ? ಜನ್ಮ ತಾಳ್ತವಿಂದ 7 ವರ್ಷಗಳ ಸಾಕೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಗೊತ್ತಿದೆಯಾ ನಿಮಗೆ? ನಿಮ್ಮ ಮಕ್ಕಳು ಮಿನಿಸ್ಟರ್ ಮಕ್ಕಳಾಗಲಿ, MLA ಮಕ್ಕಳಾಗಲಿ, IAS ಅಧಿಕಾರಿ ಮಕ್ಕಳಾಗಲಿ, ಅಥವಾ ನಿಮ್ಮ ದೆವ್ವಗಳಿದಿರಲ್ಲ, ನೀವು ಆಸ್ಪತ್ರೆ ಕೆಲಸ ಮಾಡೋ ನಿಮ್ಮ ಮಕ್ಕಳು ಯಾರಾದರೂ ಬರ್ತಾರೆ ಇಲ್ಲಿಗೆ? ಈ ನಿಮ್ಮ ಆಸ್ಪತ್ರೆಗೆ ಬರ್ತಾರೆ ಟ್ರೀಟ್ಮೆಂಟ್ ತಗೋತಾರಾ? ಬರೋರು ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳು ಮಿಮ್ಸ್ ಆಸ್ಪತ್ರೆ ಬರೋದು. ಮಿಮ್ಸ್ಗೆ ಹಿನ್ನೆಲೆ ಏನು ಅಂತಂದರೆ, ದೂರದ ರಾಮನಗರ, ಆ ಚನ್ನಪಟ್ಟಣದಿಂದ ಇಲ್ಲಿ ಬರ್ತಾರೆ ಕರ್ಮ. ಯಾಕೆಂದರೆ ಕೆಲವು ಸ್ಪೆಸಿಲಿಟಿಗಳನ್ನ ಇಲ್ಲಿ ಕೊಡ್ತಾರೆ ಅಂತ ಬರ್ತಾರೆ ದರಿದ್ರದಕ್ಕೆ. ನೀವೇನು ಮಾಡ್ತಾಯಿದ್ದೀರಿ? ನಾನು ನನ್ನ ಈ 29-30 ವರ್ಷದ ನನ್ನ ಜರ್ನಲಿಸಮ್ ಫೀಲ್ಡಲ್ಲಿ ಒಬ್ಬ ದಕ್ಷ ಡೈರೆಕ್ಟ್ರು ಮಿಮ್ಸ್ಗೆ ಬಂದಿಲ್ಲ. ಬರೆದಿಟ್ಕೊಳ್ಳಿ, ಒಂದೇ ಒಂದು ಫೋಟೋ ತೋರಿಸ್ತೀವಿ. ಎಲ್ಲ ಕದಿಮ್ರು. ಒಬ್ಬನಾದರೂ ಡೆಡಿಕೇಶನ್ ಇರುವಂಥ ಬಂದವನು ನನಗಂತೂ ಸಿಕ್ಕಿಲ್ಲ. ಹುಡಿಕೊಂಡ್ರು ಎಲ್ಲ ಕದಿಮ್ರೆ. ಸಂಬಳ ತಗೋ ಮನೆಗೆ ಹೋಗು. ದುರಂತ ಏನು ಗೊತ್ತಾ? ಮಂಡ್ಯ ಜಿಲ್ಲೆಯ ಹಿನ್ನೆಲೆ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು, ನಾಗಮಂಗಲದವರು, ನಮ್ಮವರು, ಒಬ್ಬ ತುಂಬ ಆ್ಯಕ್ಟಿವಾಗಿ ಕೆಲಸ ಮಾಡ್ತಿರುವಂಥ MLA ರವಿಕುಮಾರ್ ಗೌಡ, ಮಂಡ್ಯ ಕ್ಷೇತ್ರದ ಶಾಸಕರು, ನಮ್ಮವರು, ದಕ್ಷ ಜಿಲ್ಲಾಧಿಕಾರಿ ಅಂತ ಹೆಸರು ತೆಗೆದುಕೊಂಡಿದ್ದರು ಡಾಕ್ಟರ್ ಕುಮಾರ, ದಂಡಾಧಿಕಾರಿಗಳು ಇಲ್ಲಿಯವರು. ಹೋಗಲಿ, ಇಷ್ಟೆಲ್ಲ ಕಣ್ಗಳು ನಮ್ಮ ಮೇಲೆ ಕಣ್ಗಾವಲಾಗಿದ್ದಾವೆ ಮಿಮ್ಸ್ ಆಸ್ಪತ್ರೆ ಮೇಲೆ ಅನ್ನೋ ಕಾಮನ್ ಸೆನ್ಸು ನಿಮಗಿಲ್ವಾ? ನಾನು ಹೇಳ್ತೀನಿ ನೋಡ್ರಿ, ಬರೆದಿಟ್ಕೊಳ್ಳಿ. ಮಂಡ್ಯ ಜಿಲ್ಲೆಯ ಆಡಳಿತ ಸಂಪೂರ್ಣ ವಿಫಲತೆ ಆಗಿದೆ. ಅಡ್ಮಿನಿಸ್ಟ್ರೇಷನ್ ಸಂಪೂರ್ಣ ಫೇಲ್ಯೂರ್ ಆಗಿದೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಯಾಕೆಂದರೆ ಈಗ ಇವ್ರು ಯಾರಿಗೂ ಕೂಡ ಬರೀ ಮಿಮ್ಸ್ ಅಲ್ಲ, ಇಡೀ ಮಂಡ್ಯ ಜಿಲ್ಲೆಯ ಏನು ಅಧಿಕಾರಿಗಳಿದ್ದಾರೆ ಇವ್ರು ಯಾರಿಗೂ ಕೂಡ ಮಿನಿಸ್ಟ್ರ್ ಬಗ್ಗೆ ಹೆದರಿಕೆ ಇಲ್ಲ, MLAಗಳ ಬಗ್ಗೆ ಹೆದರಿಕೆ ಇಲ್ಲ, ಜಿಲ್ಲಾಧಿಕಾರಿ ಬಗ್ಗೆ ಹೆದರಿಕೆ ಇಲ್ಲ. ಮೂರನ್ನು ಬಿಟ್ಟವರಾಗಿದ್ದಾರೆ. ಇವ್ರಿಗೆ ಬೇಕಾಗಿರೋದು ದುಡ್ಡು. ಮೊನ್ನೆ ಸಿ ಕುಮಾರಿ ಬೈಟಲ್ಲಿ ಮಾತಾಡ್ತಾ ಇದ್ರು, ಈ ಏನು ಸೀನಿಯರ್ ಇದ್ದಾರಲ್ಲ ಡಾಕ್ಟ್ರುಗಳು, ಇವರೆಲ್ಲ ಹೋಗಿ ಪ್ರೈವೇಟ್ ಆಸ್ಪತ್ರೆ ಇಟ್ಕೊಂಡಿದ್ದಾರೆ ಸರ್ ಅಂತ. ಇಟ್ಕೊಂಡಿದ್ದಾರೆ ಸಾಯಿರಿ, ನಿಮ್ಗೆ ಏನು ಅದು ರೂಲ್ಸ್ ಇದೆ ಅಂತ ಇಟ್ಕೊಂಡಿದ್ದೀರಿ. ನೀವು ಅವ್ರನ್ನ ಪರಿಶೀಲನೆ ಮಾಡಿ. ಇಲ್ಲಿ ಬರ್ತಾರಲ್ಲ ಅವ್ರು ಮೂಳೆ ಡಾಕ್ಟ್ರೋ, ಶ್ವಾಸಕೋಶ ಡಾಕ್ಟ್ರೋ, ಚರ್ಮ ಡಾಕ್ಟ್ರೋ, ಜಿಲ್ಲಾಸ್ಪತ್ರೆಯಲ್ಲಿ 9:30 ರಿಂದ 4:00 ಟೈಮ್ ಮಾಡವ್ರೆ. ಅವರು ಇಲ್ಲಿ ಕೊಡೋ ಟ್ರೀಟ್ಮೆಂಟ್ನು ನೋಡಿರಿ, ಅವ್ರು ಪ್ರೈವೇಟಲ್ಲಿ ಕೊಡ್ತಾರಲ್ಲ ಟ್ರೀಟ್ಮೆಂಟ್ನ ಅದನ್ನು ನೋಡಿರಿ. ನೀವು ಇಲ್ಲಿ ದನಗಳದ್ದು ಕೊಟ್ಟಂಗೆ ಚೀಟಿ ಬರೀ, ಹೋಗಿ ತಗೊಳ್ಳಿ ಪುಕ್ಸಟ್ ಆಸ್ಪತ್ರೆಗೆ ಹೋಗಿ, 2 ನಿಮಿಷದಲ್ಲಿ ಕ್ಲಿಯರ್. ಅವ್ರು ಆ ಖಾಸಗಿ ಆಸ್ಪತ್ರೆಗೆ ಹೋಗಿ ಹೋಯ್ತಾ ಇದ್ದಂಗೆ ಫಸ್ಟೇ 250 ರೂಪಾಯಿ ಪೀಕು. ಅಲ್ಲೇ ಅದು ಕಾಯೋದು ಬೇರೆ, ಅವ್ರು ದರಿದ್ರ ಕಾಯಿರಿ ಹೆಂಗಾರ 250 ಪೀಕ್ ಆಯ್ತಾ? ಅಲ್ಲೇ ಪಕ್ಕದಲ್ಲಿ ಒಕ್ಕರ್ಸ್ಕೊಂಡಂಗೆ ಒಂದು ಮೆಡಿಕಲ್ಲು ಮಿನಿಮಮ್ 1,500-2 ಸಾವಿರ. ನೀವು ಸ್ಕಿನ್ಗೆ ಹೋದ್ರೆ ಸತ್ತೋದ್ರಿ ನೀವು. ಮೂಳೆ ಅಂತೂ ಮುಗ್ದಾಯ್ತು. ಕನಿಷ್ಠ 1,500-2 ಸಾವಿರ ರೀ. ಕೊಟ್ಬಿಟ್ಟು ಬಡವ್ರು ಹೋಗ್ತಾ ಇದ್ದಾರೆ. ಹೋಗ ಆಯ್ತನಾ?
ಸಾಯಿರಿ, ಅಲ್ಲೂ ದುಡ್ಡು ತಿಂತೀರಾ ಸಾಯಿರಿ. ಎಷ್ಟು ಬೇಕ್ರಪ್ಪ ನಿಮ್ಮ ಸಮಾಧಿ ಮಾಡೋದಕ್ಕೆ ದುಡ್ಡು? ಬಡ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡ್ತಿದ್ದೀರಲ್ರಪ್ಪ ನೀವು ವೈದ್ಯರು. ನಿಮ್ಗೆ ಬರ್ತಿರೋ ದುಡ್ಡು ಸಾಕಾಗೋದಿಲ್ವಾ? ಇನ್ನೂ ಅದ್ರ ಮೇಲೆ ಬೇಕಾ? ಅದಕ್ಕೆ ಬಡ ಮಕ್ಕಳನ್ನ ಬರೀ ತಗೋತೀರ ನೀವು? ಬಡವ್ರ ಮಕ್ಕಳೇ ಬೇಕಾ ನಿಮ್ಮ 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 ತೇಳು ತೀರ್ಸೋದಕ್ಕೆ, ನಿಮ್ಮ ಬದುಕು ಹೊಟ್ಟೆ ಹೊರೆಯೋದಕ್ಕೆ? ಮಂಡ್ಯ ಮಿಮ್ಸ್ ನರಕ ನರಕ ನರಕ. ಸಾಧ್ಯ ಆದರೆ ಉಸ್ತುವಾರಿ ಸಚಿವರು, ಮಂಡ್ಯದ MLAಗಳು, ಜಿಲ್ಲಾಧಿಕಾರಿಗಳು ಕೂತ್ಕೊಂಡು ಮೀಟಿಂಗ್ ಮಾಡಿದ್ರೆ ಖಂಡಿತ ಆಗೋದಿಲ್ಲ. ನಾನು ಯಾಕೆ ಅದನ್ನೇ ಹೇಳಿದೆ, ಈಗ ತಜ್ಞರ ಸಮಿತಿ ಅಂದಾಗ ನಂಗೆ ಇದೆಲ್ಲ ಮಾತಾಡಬೇಕು ಅನ್ನಿಸ್ತು. ಏನು ಸರ್ಚ್ ತಂದು ಕೊಡ್ತೀರಾ ತಜ್ಞರ ಸಮಿತಿಯಿಂದ? ನೀವು ಸಾನ್ವಿ ತಂದು ಕೊಡ್ತೀರಾ? ಅವ್ರ ಪೋಷಕರಿಗೆ ಸಹಾಯ ಮಾಡ್ತೀರಾ? ಮಗು ತಂದು ಕೊಡ್ತೀರಾ ನೀವು? ಇದು ಕಾಟಾಚಾರ ಸರ್. ನಿಮ್ಮ ಮಕ್ಕಳು ಯಾರಾದ್ರೂ ತೀರ್ಕೊಳ್ಳಿ, ನಿಮ್ಮ ಮಕ್ಕಳು ಯಾರಾದ್ರೂ ತೀರೋಗ್ಲಿ, ಮಂತ್ರಿ ಮಗನೋ, ಒಬ್ಬ DC ಮಗನೋ, ಒಬ್ಬ MLA ಮಗನೋ ತೀರೋಗ್ಲಿ, ಆ ಕತೆ ನೋಡಿ. ಓಹೋ, ಒಬ್ಬ ಬಡ ಮಕ್ಕಳಿಗೆ ಬೆಲೆ ಇಲ್ವಾ? ಬಡ ಜೀವಗಳಿಗೆ ಬೆಲೆ ಇಲ್ವ ನಿಮ್ಮ ಹತ್ರ? ಮುಚ್ಚಿಬಿಡಿ ಮಿಮ್ಸ್ನ, ಮುಚ್ಚಿಬಿಟ್ಟು ತೊಲಗೋಗಿ ನೀವು ಮಿಮ್ಸ್ ಮುಚ್ಚಿಬಿಡಿ, ಬಾಕ್ಲಾಕಿ. ಮಿಮ್ಸ್ ಆಗೋದಿಲ್ಲ, ಅಸಹಾಯಕರು ನಾವು, ನಮ್ಮ ಕೈಲಿ ಆಗೋದಿಲ್ಲ ಅಂತ ಹೊಟ್ಟೋಗ್ಬಿಡಿ. ಮಂಡ್ಯ ಬಿಟ್ಟು ನೀವೆಲ್ಲ ಸಕ್ಕರೆ ನಾಡು ಅಂತ ಬರೀ ಟ್ಯಾಗು. ಯಾಕೆ ನಾಚಿಕೆ ಆಗ್ಬೇಕು? ಸಕ್ಕರೆ ನಾಡ ಇದು. ವಿಷ ಉಣಿಸ್ತಾ ಇದ್ದೀರಿ, ಬಡವ್ರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಿ. ತಜ್ಞರ ಸಮಿತಿ ಅಂತೆ, ಅಮಾನತ್ತಂತೆ. ನಿಮ್ಮ ಅಮಾನತ್ತು ತಜ್ಞರ ಸಮಿತಿ ಜೀವ ತಂದು ಕೊಡುತ್ತಾ ಮಕ್ಕಳದು? ಹೆದರ್ತಾರಲ್ರಿ ಮಿಮ್ಸ್ಗೆ ಹೋಗೋಕ್ಕೆ, ಹೆದರ್ತಾರೆ. ಅದೇನ್ರಿ ಆಸ್ಪತ್ರೆ ಏನ್ರಿ ಅದು? ಮೊನ್ನೆ ಯಾವುದೋ DC ಇಂಟ್ರೂ ಮಾಡಿದಾಗ ನಾನು ಹೇಳಿದ್ದೆ, DC ನೋಡಿ ಉಗ್ದಿದ್ದಾರೆ, ಒಂದು ಟಾಯ್ಲೆಟ್ ಸರಿ ಇಲ್ಲ. ಏನು ಹೇಳ್ಬೇಕು ನಿಮ್ಗೆ? ಹೇಳ್ರಿ, ನಾವು ಏನು ಹೇಳ್ಬೇಕು ನಿಮಗೆ? ಮಂತ್ರಿಗಳಿದ್ದೀರಿ, MLAಗಳಿದ್ದೀರಿ, ಜಿಲ್ಲಾಧಿಕಾರಿಗಳಿದ್ದೀರಿ, ಅವ್ರಿಗೊಂದು ಟೀಮ್ ಇದೆ ದೊಡ್ಡದಾಗಿ. ಇಡೀ ನಾಡು ನೋಡ್ತಾಳ್ರಿ ದರಿದ್ರದ ಸ್ಥಿತಿನ, ಮಂಡ್ಯದ ಈ ದುಸ್ಥಿತಿನ 2 ದಿನದಿಂದ. ಎಲ್ಲ ಚಾನಲ್ಗಳ ತೂಗಿದ್ರು ಮಂಡ್ಯಕ್ಕೆ. ಮತ್ತೆ ಹೇಳ್ತೀನಿ, ಮಿಮ್ಸಲ್ಲಿ ಈ ಪ್ರಕರಣ ರಿಪೀಟ್ ಆಗಲ್ಲ ಅಂತ ಏನು ಬರೆದಿಟ್ಕೋಬೇಡಿ ನೀವು. ನಿಜವಾಗಿಯೂ ತನಿಖೆ ಆಗೋದಾದ್ರೆ ನೋಡಿ, ಮಳವಳ್ಳಿಗೆ ಹೋಗುತ್ತೆ ಮಗು. ಈ ಪಾಯಿಂಟ್ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ. ಮಳವಳ್ಳಿ ಆಸ್ಪತ್ರೆಗೆ ಹೋಗುತ್ತಂತೆ ಪಾಪ, ಪಕ್ಕದೂರವರು ನೆಲ್ಲೂರು, ಅಲ್ಲಿ ಟ್ರೀಟ್ಮೆಂಟ್ ಇಲ್ಲ. ಮಳವಳ್ಳಿ ಒಂದು ದೊಡ್ಡ ಸ್ಥಾನ, ಶಾಸಕ ನರೇಂದ್ರ ಸ್ವಾಮಿ ಇರತಕ್ಕಂಥ ಕ್ಷೇತ್ರ, ಅವರು ಪ್ರಭಾವಿ ಸಚಿವರಾಗಿದ್ದವರು. ಆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಇಲ್ಲ. ಮದ್ದೂರಲ್ಲಿ ಹೆಂಗೆ ನಾಯಿ ಕಡ್ತದಕ್ಕೆ ಡೋಸ್ ಸಿಕ್ಕಿದ್ರೆ ಮಗು ಬದುಕತ್ತಿತ್ತೋ, ಮಳವಳ್ಳಿಲಿ ಈ ಮಗುಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಈ ಮಗು ಬದುಕತ್ತಿತ್ತು ಸಾನ್ವಿ. ಅಲ್ಲಿ ಟ್ರೀಟ್ಮೆಂಟ್ ಇಲ್ಲ, ಅಲ್ಲಿಲ್ಲ ಅಂತ ಇಲ್ಲಿ ಒತ್ಕೊಂಬಂದರು ಈ ನರಕಕ್ಕೆ. ಆಯಿತಾ? ಟ್ರೀಟ್ಮೆಂಟ್ ಕೊಟ್ಟರು. ನನ್ನ ಪ್ರಕಾರ ಮಗು ಅಡ್ಮಿಂಟಿಗೆ ಬಂದಾಗ ಪ್ರಾಥಮಿಕತೆ ಯಾರನ್ನ ಅಡ್ಮಿಟ್ ಮಾಡ್ಕೊಂಡ್ರು, ಹಾಗೆ ಯಾವಾಗ ಏನು ಡೋಸ್ ಕೊಟ್ಟರು, ಆಯಿತಾ? ಏನಾರು ಕೊಡ್ತಿರಲ್ಲ ಆಪ್ರೇಷನ್ ಮಾಡೋಕೆ ಮೊದಲೇ ತಿಂತಿದ್ದೋ ಅದನ್ನ ಯಾರು ಕೊಟ್ಟರು, ಆಯಿತಾ? ICU ಹೋದಾಗ ಮಗು ಹೆಂಗಿತ್ತು, ಆಮೇಲೆ ಏನಾಯಿತು, ಸಾವಿಗೀಡ ಆದಾಗ ಏನಾಯಿತು ನೋಡಿ. ಇನ್ನೂ ಸಮಸ್ಯೆ ಗೊತ್ತಾ ನಿಮಗೆ? ಮಗು ಸತ್ತೋಗತ್ತೆ ಅಂತ ಡಾಕ್ಟ್ರಿಗೆ ಗೊತ್ತಾಗತ್ತೆ, ಸೀನಿಯರ್ ಯಾರೋ ಇದ್ರಲ್ಲ ಅವ್ರಿಗೆ ಗೊತ್ತಾಗೋಗುತ್ತೆ. ಇವ್ರು ಇಮಿಡಿಯೇಟಾಗಿ ಪೋಷಕರಿಗೆ ಫೋನ್ ಮಾಡಿಲ್ಲ, ಪೊಲೀಸ್ನವ್ರಿಗೆ ಫೋನ್ ಮಾಡ್ತಾರೆ. ಇವರು ಪೋಷಕರಿಗೆ ಫೋನ್ ಮಾಡಿಲ್ಲ. ಯಾಕಂದರೆ ಪೋಷಕರು ಫೋನ್ ಮಾಡಿದ್ರೆ ಅಲ್ಲೇ ಗೊತ್ತಾಗತ್ತೆ ನಾವು ಈ ಅಡ್ವರ್ಟ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಪೊಲೀಸ್ನವ್ರು ಕಸ್ಕೊತಾರೆ. ಇಲ್ಲ ಗೊತ್ತಾಗಲ್ವಪ್ಪ ಸ್ವಾಮಿ, ಯಾರು ಅಡ್ವರ್ಟ್ ಇದು? ನೀವು ಪೇರೆಂಟ್ಸ್ನ ಕರೆದು ಕನ್ವಿನ್ಸ್ ಮಾಡಬೇಕಾಗಿತ್ತಾ? ನಿಮ್ಮ ಪ್ರಾಬ್ಲಮ್ ಇಲ್ದೇಗಿದ್ರೆ ಪೊಲೀಸ್ನವ್ರಿಗೆ ಹೇಳ್ಬೇಕಾಗಿತ್ತಾ? ಪೊಲೀಸ್ ಸೆಕ್ಯೂರಿಟಿ ತಗೋತಾರೆ, ಆಮೇಲೆ ಮಗು ಸತ್ತೋಯ್ತು ಅಂತ ಹೇಳ್ತೀರಾ? ಏನ್ರಿ ದರಿದ್ರ ಇದು? ಏನ್ರಿ ಕರ್ಮ ಇದು? ಏನು ನಡೀತಾ ಇದೆ ಮಂಡ್ಯದಲ್ಲಿ? ಮತ್ತೆ ಹೇಳ್ತೀನಿ, ಇದರ ಜವಾಬ್ದಾರಿ ಯಾರು ಹೊತ್ಕೋತಾರೋ ಗೊತ್ತಿಲ್ಲ. ಸೀರಿಯಸ್ ಆಗಿ ಮುಂದೆ ಈ ಥರ ಪ್ರಕರಣಗಳು ನಡೆಯಬಾರ್ದು. ಬಡವ್ರ ಮಕ್ಕಳಲ್ಲ, ಯಾರ ಮಕ್ಳಿಗಾದರೂ ಈ ರೋಗ ಈ ಕೆಟ್ಟ ಯಾತನೆ ಆಗಬಾರ್ದು. ನೋಡೋಕ್ಕಾಗಲ್ಲ ರೀ. ಆ ತಾಯಿ ಮಾತಾಡ್ತಾ, ಹೆಣ್ಮಕ್ಳ ಹೆಸರು ನೆನಪಾಗ್ತಾ ಇಲ್ಲ ನನಗೆ, ತಾಯಿ ಮಾತಾಡ್ತಮ್ಮನ ಹೇಳ್ತಾರೆ, ಆ ಮಗು ಉಸಿರಿದ್ದಾಗ ಕೊನೆ ಉಸಿರಿದ್ದಾಗ ಹೇಳ್ತಂತೆ, ಅಮ್ಮ ನಾನು ನಿನ್ನ ಚೆನ್ನಾಗಿ ನೋಡ್ಕೊತೀನಮ್ಮ, ನಾನು ಚೆನ್ನಾಗಿ ನಿನ್ನ ನೋಡ್ಕೋತೀನಮ್ಮ ಅಂತ ಹೇಳ್ತೈತೆ. ಒಬ್ಬಳು ಮಗಳು ಹಾಕೊಂಡ್ರಿ, ಒಬ್ಬಳೇ ಮಗಳು. ಇನ್ನೊಂದು ಕೇಳ್ಪಟ್ಟೆ, ಇದೇ ಮಗುರ ತಾಯಿಗೆ 3 ತಿಂಗಳಿಂದ ಇನ್ನೊಂದೇನೋ ಆ ಮಗುನು ಕೂಡ ಕಳೆದೋಯ್ತು ಅಂತ. ಅದೇ ಇದೇ ಆಸ್ಪತ್ರೆಯಲ್ಲಿ 2 ಮಗು, ಇನ್ನೊಂದು ಮಗು ಹೊಟ್ಟೆಲಿದ್ದಾಗ ತೀರ್ಕೊಂತಂತೆ ಬೇರೆ ಕಾರಣದಿಂದ. ಅದು ಇದೇ ತಾಯಿಗೆ ಇದು 2ನೇ ಮಗು. ನನಗೆ ತಿಳಿದಿದೆ, ತಪ್ಪಿದ್ರೆ ಕ್ಷಮಿಸಿ, ನನಗೆ ಬಂದ ಮಾಹಿತಿ ಪ್ರಕಾರ 7 ವರ್ಷ ಈ ಮಗುವಿಗೆ. ಏನು ಕನ್ಸು ಕಂಡ್ಕೊಂಡಿತ್ತು ಆ ತಾಯಿ? ಉತ್ತರ ಇದಕ್ಕೆ ಪರಿಹಾರ ಅಲ್ಲ, ಸಮಜಾಯಿಸಿ ಪರಿಹಾರ ಅಲ್ಲ, ನೀವು ಕೊಡೋ ದುಡ್ಡು ಇದಕ್ಕೆ ಪರಿಹಾರ ಅಲ್ಲ. ಮಾನ ಮರ್ಯಾದೆ ಇದ್ದರೆ ಮನೆಗೆ ಹೋಗಿ ಪರಿಹಾರ ಕೊಡೋದನ್ನ ಮೊದಲು ನಿಲ್ಲಿಸಿ. ದರಿದ್ರದವ್ರ ನೀವು ಪರಿಹಾರ ಕೊಟ್ಟು ಆ ಬದುಕನ್ನು ಹಾಳು ಮಾಡಬೇಡಿ, ದುಡ್ಡು ಕಳಿಬೇಡಿ, ಅದ್ರ ಮೇಲೆ ರಾಜಕಾರಣ ಮಾಡೋಕೆ ಹೋಗ್ಬೇಡಿ. ಒಬ್ಬ JDS ಒಬ್ಬ ಅಂತೆ, BJP ಒಬ್ಬ ಅಂತೆ, ಕಾಂಗ್ರೆಸ್ ಒಬ್ಬ ಅಂತೆ, ಚೆಕ್ ಕೊಡೋಕೆ ಹೋಗೋದಂತೆ. ನಾಚಿಕೆ ಆಗೋದಿಲ್ಲ ನಿಮಗೆ? 1 ಲಕ್ಷ 2 ಲಕ್ಷ 20 ಲಕ್ಷ ಕೋಟಿಯಿಂದ ಮಕ್ಕಳು ತಂದ್ಕೊಡ್ತೀನಿ ರೀ ನೀವು. ಯಾಕೆ ಈ ಪಕ್ಷಗಳು ಈ ಥರ ಸಾವಿನ ಮನೇಲಿ ನೀವು ರಾಜಕಾರಣ ಮಾಡ್ಕೊಡ್ತೀರಿ? ತಂದ್ಕೊಡಿ ಮಗುನ ನಿಮಗೆ ಧೈರ್ಯ ಇದ್ದರೆ. ಕೊನೆಯ ಮಾತು, ಯಾವುದೇ ಇಲಾಖೆಯಲ್ಲಿ ಆಗಲಿ ಮುಂಜಾಗ್ರತೆಯಿಂದ. ಇವತ್ತು ನಾನು ನೋಡಿದೆ, ಜಿಲ್ಲಾಧಿಕಾರಿಗಳು ಮತ್ತು ಮಂಡ್ಯ MLA ಕೂತ್ಕೊಂಡು ಮೀಟಿಂಗ್ ಮಾಡಿದ್ದಾರೆ, ಎಲ್ಲವನ್ನೂ ಚರ್ಚೆ ಮಾಡಿದ್ದಾರೆ. ಏನು ಪ್ರಯೋಜನ? ಘಟನೆ ಮೊದಲು ಈ ಥರದ ಕೇರ್ ತಗೋಬೇಕು ಸರ್. ಇವತ್ತು ಕೂತ್ಕೊಂಡು ಮೀಟಿಂಗ್ ಮಾಡಿದ್ದೀರಿ, ಸೀರಿಯಸ್ ಆಗಿ ಹೇಳಿದ್ದೀರಿ, ಸಂತೋಷ. ಏನಾಗುತ್ತೆ?
2 ದಿವಸ ಉಪಯುಕ್ತರು ಬಂದಾಗ ನಾಲ್ಕು ಚೆನ್ನಾಗಿತ್ತು ಮಂಡ್ಯ, ಆಮೇಲೆ ಹೋದ್ರು ಪುನಃ ದರಿದ್ರ ಅಂಟ್ಕಂತು. ಮಂಡ್ಯದಲ್ಲಿ ಪ್ರಶ್ನೆ ಮಾಡೋರಿಲ್ಲ, ನಿಮ್ಮನ್ನು ಕೇಳೋರಿಲ್ಲ, ಲಗಮಕ್ಕವರಿಲ್ಲ. ಮೊದಲನೇದಾಗಿ ಯಾವುದೇ ಇಲಾಖೆಯ ಅಧಿಕಾರಿಗೆ ಒಂದೇ ಒಂಚೂರು ಆತಂಕನೂ ಇಲ್ಲ, ಹೆದರಿಕೆನೂ ಇಲ್ಲ. ರಾಜರೋತ್ಸವಕ್ಕೆ ಬರ್ತಾರೆ, ರಾಜರೋತ್ಸವಕ್ಕೆ ಹೋಗ್ತಾ ಇದ್ದಾರೆ ದುಡ್ಡು ತಗೊಂಡು. ಕೊನೆಯದಾಗಿ ಇದು ಮಂಡ್ಯ ತುಂಬ ಮಾನವೀಯತೆಗೆ ಭಾವನಾತ್ಮಕತೆಗೆ ಹೆಸರಾದಂಥ ನಾಡು. ಇಂಥ ನಾಡಿಗೆ ದಯವಿಟ್ಟು ಯಾವ ಅಧಿಕಾರಿಯೂ ಕೆಟ್ಟ ಹೆಸರು ತರಕ್ಕೆ ಹೋಗಬೇಡಿ. ಪೊಲೀಸ್ ಇಲಾಖೆ ಮೇಲೆ ಕೆಟ್ಟ ಹೆಸರು ಬಂತು, ವೈದ್ಯರಿಗೆ ಬಂತು, ನಾಳೆ ಯಾವ ಇಲಾಖೆಗೆ ಇದು ಬರೆಯುತ್ತೆ ಗೊತ್ತಿಲ್ಲ. ಮುಂಜಾಗ್ರತೆ ವಹಿಸಿ ಆಯ್ತಲ್ಲ. ಮತ್ತೊಮ್ಮೆ ಹೇಳ್ತೀನಿ, ಬಡ ಜನರ ಜೀವದ ಜೊತೆ ಚೆಲ್ಲಾಟ ಆಡಬೇಡಿ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ.